ಶ್ರೀ ಲಕ್ಷ್ಮೀನಾರಾಯಣ ದೇವಸ್ಥಾನ ಹೆಮ್ಮಾಡಿ. ಇಂದು ರಥೋತ್ಸವ, ಮನ್ಮಥ ರಥೋತ್ಸವ ಅಂತೇಳಿ ಹೇಳಿದ್ರೆ ಬಹಳ ಪುರಾತನ ಕಾಲದ ದೇವಸ್ಥಾನ ಇದು. 3 ವರ್ಷದಿಂದ ಈಚೆಗೆ ಜೀರ್ಣೋದ್ಧಾರ ಆಗಿದೆ. ಬಹಳ ಹೆಸರುವಾಸಿಯಾದಂಥ, ಸಂಕಷ್ಟವನ್ನ ಪರಿಹರಿಸುವಂತ, ಎಲ್ಲರೂ ಎಲ್ಲಾ ಸಂಕಷ್ಟದಲ್ಲಿ ಬಂದು ಇಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುವಂತಹದ್ದು ನಮ್ಮ ಹೆಮ್ಮಾಡಿ ಲಕ್ಷ್ಮೀನಾರಾಯಣ ದೇವರು. ಯಾಕಂತ ಹೇಳಿದ್ರೆ ಲಕ್ಷ್ಮಿ ಮತ್ತೆ ನಾರಾಯಣ, ಲಕ್ಷ್ಮಿಯನ್ನ ಹೃದಯದಲ್ಲಿ ಇಟ್ಟುಕೊಂಡು ಲಕ್ಷ್ಮೀನಾರಾಯಣ ಅಂತ ಪ್ರಖ್ಯಾತಿ ಪಟ್ಟಂತ ಹೆಮ್ಮಾಡಿ. ಸಾಧಾರಣ ಇಲ್ಲಿ 11 ಮಾಗಣೆಯವರು, ಗುಜ್ಜಾಡಿ, ಹರಾಟೆ, ಹೆಮ್ಮಾಡಿ, ಕಟ್ಟು, ಬೇಲ್ತೂರು, ಹೀಗೆ ಹಲವಾರು ಗ್ರಾಮಗಳನ್ನ ಒಳಗೊಂಡಂತ ದೇವಸ್ಥಾನ ಇದು. ಇಷ್ಟಾರ್ಥವನ್ನ, ನಮ್ಮ ಮನದಿಚ್ಛೆಯನ್ನ ಈಡೇರಿಸುವಂತ ಬಹಳ ಒಂದು ನಮ್ಮ ಆರಾಧ್ಯ ದೇವರಾದಂತ ಲಕ್ಷ್ಮೀನಾರಾಯಣ ದೇವರು. ಇಂದು ರಥೋತ್ಸವ, ನಾಳೆ ಓಕುಳಿ, ಹಾಗೆ ಅನ್ನ ಸಂತರ್ಪಣೆ. ಸಾಧಾರಣ ಇವತ್ತೊಂದು 2,000 ಜನರಿಗೆ ಅನ್ನ ಸಂತರ್ಪಣೆ. ಹತ್ತಿರದಲ್ಲಿ ಕಾರ್ಯಕ್ರಮ ಇರುವುದು, ನಾಗಮಂಡಲ ಈ ಥರ ಕಾರ್ಯಕ್ರಮ ಸ್ವಲ್ಪ ಕಡಿಮೆ ಆಗಿದೆ, ಆದರೂ 2,000 ಜನರ ಹತ್ರ ಆಗಿದೆ. ಮತ್ತೆ ದೇವಸ್ಥಾನದ ಕೆಲಸಕ್ಕೂ ಕೂಡ ಹಾಗೆ ಇಡೀ ಊರಿನವರು ಪಾಪ 1,000ದಿಂದ ಒಂದು 70-50 ಲಕ್ಷ ಕೊಟ್ಟವರು ಸಹ ಇದ್ದಾರೆ ನಮ್ಮ ದೇವಸ್ಥಾನಕ್ಕೆ. ಯಾಕಂತೇಳಿ ಹೇಳಿದ್ರೆ ಬಹಳ ಒಂದು ಪ್ರೀತಿಯ, ಇಷ್ಟಾರ್ಥದ ದೇವಸ್ಥಾನ ಇದು. ಇಲ್ಲಿ ಯಾವುದೇ ಒಂದು ತರದ ಗೊಂದಲ ಇಲ್ಲ, ಎಲ್ಲವರು ಒಂದಾಗಿ ಬರುವಂತ, ಸಹಕರಿಸುವಂತ ನಮ್ಮ ದೇವಸ್ಥಾನ. ಹಾಗೆ ಪ್ರಥಮವಾಗಿ ಏನು ಹೇಳುವುದಿದ್ರು ನಮ್ಮ ಇಷ್ಟಾರ್ಥವನ್ನು ಈಡೇರಿಸುವಂತ ಲಕ್ಷ್ಮೀನಾರಾಯಣ ದೇವರು. ಬಹಳ ಶಾಂತವಾದಂತ ಪರಿಸರ. ಇಲ್ಲಿಯ ಆಡಳಿತ ಕಮಿಟಿ ಇದೆ, ಹಾಗೆ ಜೀರ್ಣೋದ್ಧಾರ ಕಮಿಟಿ ಇದೆ. ಎಲ್ಲರೂ ಒಂದಾಗಿ ಯಾವುದೇ ಒಂದು ಭಿನ್ನಾಭಿಪ್ರಾಯ ಇಲ್ಲ, ಚಂದ ರೀತಿಯಲ್ಲಿ ನಡೆಸಿಕೊಂಡು ಹೋಗ್ತಾ ಇದ್ದೇವೆ. ಅದೇ ಸಂತೋಷ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇನ್ನು ಏನೇನೋ ಆಸೆ ಇದೆ, ಭಕ್ತಾದಿಗಳು ಸಹಕರಿಸಬೇಕು, ಅದನ್ನು ನಾವು ನೆರವೇರಿಸಿಕೊಂಡು ಹೋಗಬೇಕು ಅನ್ನುವಂಥ ಆಸೆ ಇದೆ.